ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದುಬಿಟ್ಟು 5ನೇ ದಿನದ ನವರಾತ್ರಿ ಸೆಲೆಬ್ರೇಷನ್ಸು. ಆ್ಯಂಡ್ ನಾನು ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಬಂದಿದ್ದ ತಕ್ಷಣವೇ ಸೊಪ್ಪೆಲ್ಲ ಸ್ವಲ್ಪ ವಾಶ್ ಮಾಡಿ ಸೊಪ್ಪು ಸಾರಿಗೆ ರೈಸ್ಗೆ ಇಟ್ಬಿಟ್ಟು ಆಚೆ ಕಡೆ ಸ್ವಲ್ಪ ಈ ಹೊಸ್ಲ ಹತ್ರ ತೊಳೆಯೋದು ಇದೆಲ್ಲ ಏನು ಕೆಲಸ ಇದೆ ಎಲ್ಲದನ್ನೂ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಒಂದು ಕಡೆ ಅಡುಗೆ ಕೆಲಸನೂ ಆಗುತ್ತೆ, ಒಂದು ಕಡೆ ಕ್ಲೀನಿಂಗೂ ಆಗುತ್ತೆ ಅಂದ್ಬಿಟ್ಟು ಆಚೆ ಎಲ್ಲ ನೀರು ಹಾಕ್ಬಿಟ್ಟು ಹೊಸ್ಲೆಲ್ಲ ತೊಳ್ಕೊಂಡು ಹಂಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಸೀರೆ ಹಾಕ್ಕೊಂಡು ಕೆಲಸ ಮಾಡೋದಿದೆ ಅಲ್ವಾ, ಸೀರಿಯಸ್ಸಾಗಿ ತುಂಬಾ ಕಷ್ಟವಾಗಿರುವಂಥ ಕೆಲಸ ಇದಂತು. ಹಾಗೆ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ನಮ್ಗೆ ಸೀರಿಯಸ್ಸಾಗಿ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು. ಅಂದರೆ ನಾವು ದೇವ್ರನ್ನ ನಂಬಿದ್ರೆ ಯಾವುದೋ ಒಂದು ರೀತಿಯಲ್ಲಿ ದೇವ್ರು ನಮ್ಗೆ ಒಳ್ಳೆಯದೇ ಮಾಡುತ್ತೆ ಅನ್ನೋ ಒಂದು ವಿಷಯ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜನರನ್ನ ಸೀರಿಯಸ್ಸಾಗಿ ತುಂಬಾ ಅರ್ಥ ಮಾಡ್ಕೊಂಬಿಟ್ಟೆ. ನನ್ನ ಮುಂದೆ ಹೆಂಗಿರ್ತಾರೆ, ನನ್ನ ಹಿಂದೆ ಹೆಂಗಿರ್ತಾರೆ, ನಾನು ಇಲ್ಲದೇ ಇರೋವಾಗ ನನ್ನ ಬಗ್ಗೆ ಏನು ಮಾತಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇದು ಎಲ್ಲದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ, ನಮ್ಮ ಒಂದು ಸೆಕ್ಯೂರಿಟಿ ಅಂತ ಅಂದ್ಕೊಂಡವಾಗ ಅಂಥವರೇ ನಮ್ಮನ್ನು ಈ ಥರ ಭೇದ ಭಾವ ಮಾಡಿ ನೋಡೋವಾಗ ತುಂಬಾ ಕಷ್ಟ ಅನಿಸುತ್ತೆ. ಜನರು ಏನು, ಅವ್ರ ಉದ್ದೇಶ ಏನು, ಅವ್ರ ರಿಯಲ್ ಫೇಸಸ್ ಏನು ಅನ್ನೋದನ್ನು ದೇವ್ರು ನನಗೆ ಅರ್ಥ ಮಾಡಿಸಿದ್ರು ಈ ಪೂಜೆಗಳು ಮಾಡೋ ಅಂಥ ಟೈಮಲ್ಲೇ. ಅದಕ್ಕೆ ನನಗೆ ಅನ್ನಿಸ್ತು ಸೀರಿಯಸ್ ಆಗಿಯೇ ನಾವು ಪೂಜೆ ಮಾಡಿದ್ದಕ್ಕೂ ದೇವರು ಒಂದು ನಮಗೆ ಯಾರೇನು ಅಂತ ಅರ್ಥ ಮಾಡ್ಕೋ ಅನ್ನೋ ಒಂದು ವರನ ಕೊಟ್ಟಂಗೆ. ಯಾರೇನೇ ಮಾಡಲಿ ನನ್ನ ಅಂತ ನಂಬ್ಕೊಂಡು ನನಗೊಂದು ಪೊಸಿಷನ್ ಕೊಟ್ಟಿದ್ದಾರೆ, ನಾನು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರೆಷ್ಟೇ ಮಾತಾಡಿದ್ರು ಏನೇ ಮಾಡಿದ್ರೂ ನನ್ನ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನು ನನಗೆ ಕೊಟ್ಟಿದ್ರು ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ ತಲೆಗೆ ಹಾಕ್ಕೊಂಡಿರ. ಬಟ್ ಫಾರ್ ದ ಫಸ್ಟ್ ಟೈಮ್ ಬೇರೆಯವ್ರು ಅಲ್ದಿರ ಅವರೇ ನನ್ನ ಸರಿ ಬಿಡಿ ಫ್ರೆಂಡ್ಸ್, ಅದೆಲ್ಲ ನೆಕ್ಸ್ಟ್ ಬೇರೆ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲನೂ ಪೂಜೆ ಎಲ್ಲ ನನಗೆ ಅಷ್ಟೊಂದು ಅಂದರೆ ಪೂಜೆಗಳೇ ಯಾವಾಗೂ ಮಾಡಿಕೊಂಡು ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಯಾಕೋ ಈ ಸತಿ ಅನ್ನಿಸ್ತು ನವರಾತ್ರಿಗಳಿಗೆ 9 ದಿನವೂ ಪೂಜೆ ಮಾಡ್ಕೋಬೇಕು ಹೊಸ್ಲಿಗೆ ಅಂತ. ಬಿಫೋರ್ ಒಂದು ಸತಿ ನಾನು ಟ್ರೈ ಮಾಡಿದ್ದೆ, ಬಟ್ 9 ಡೇಸೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸು. ಈ ಸತಿ ಹಂಗೇನೂ ಇಲ್ಲ ಅಲ್ವಾ, ಮಾಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಸು ಬಂತು. ಹಾಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೂ ಅಷ್ಟೊಂದು ಐಡಿಯಾ ಏನೂ ಇಲ್ಲ. ನಾನು ಸ್ವಲ್ಪ ಗೂಗಲಲ್ಲಿ ಅಲ್ಲಿ ಇಲ್ಲಿ ಕೇಳಿ ದೊಡ್ಡವ್ರನ್ನ ಹಂಗೆ ತಿಳ್ಕೊಂಡು ವಿಷಯಗಳನ್ನ ಪೂಜೆನ ಮಾಡ್ತಾಯಿದ್ದೀನಿ. ವಿಡಿಯೋ ವಿಷಯಕ್ಕೆ ಬಂದರೆ ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಕೊಂಬಂದು ದೇವ್ರ ಮನೆಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೊಸ್ಲಿಗೆ ಇವಾಗ ನಾವು ರೆಡಿಯಾಗಿ ಬಂದು ದೀಪ ಹಚ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಆ್ಯಂಡ್ ಹೊಸ್ಲ ಹತ್ರ ನಾನೇ ದೀಪ ಹಚ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಇದೂ ನನಗೆ ಗೊತ್ತಿಲ್ಲ, ಯಾರೋ ಹೇಳಿರೋದೆ. ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮೇಯ್ನಾಗಿ ಪೂಜೆ ಮಾಡೋವಾಗ ಗಂಡಸರೇ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ. ಬಟ್ ಹೊಸ್ಲ ಹತ್ರ ಹೆಣ್ಮಕ್ಳು ಪೂಜೆ ಮಾಡೋದಾಗಿರೋದ್ರಿಂದ ಹೆಣ್ಮಕ್ಳು ಪೂಜೆ ಮಾಡಬೇಕು ಅನ್ನೋದು ನನಗೆ ಅನಿಸಿರೋದು. ಹಂಗಾಗಿ ಒಳಗಡೆ ದೇವ್ರ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ದೀಪ ಹಚ್ಚಿದ್ರೆ ಹೊಸ್ಲ ಹತ್ರ ನಾನು ದೀಪ ಹಚ್ತೀನಿ. ಇದೊಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೈಟ್ ಟೈಮ್ ತುಂಬ ಪ್ಲೆಸೆಂಟಾಗಿ ಅನಿಸುತ್ತೆ. ಬಂದು ಇಷ್ಟೊಂದು ಕೆಲಸಗಳೆಲ್ಲ ಮುಗಿಸಿ ಫ್ರೆಶಪ್ ಆಗಿ ಫ್ರೆಶ್ಶಾಗಿ ಪೂಜೆ ಮಾಡಿದ ತಕ್ಷಣ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ಸು ಅದೆಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಹಸ್ಬೆಂಡು ಮತ್ತು ಮಗು ಇಬ್ಬರೂ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಗ್ರೀನ್ ಕಲರ್ ಅವ್ರೇನು ಹಾಕಿದ್ದಾರೆ ಅದು ಆ್ಯಕ್ಚುಯಲ್ ಕಲರ್, ಬಟ್ ನನಗೆ ಆ ಥರ ಕಲರಲ್ಲಿ ಯಾವುದೂ ಸ್ಯಾರಿ ಇರಲಿಲ್ಲ. ಹಾಗಾಗಿ ಇರುವಂಥ ಗ್ರೀನಲ್ಲಿ ಯಾವುದಿದೆಯೋ ಅದನ್ನು ವೇರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಾರ್ಮಲಾಗಿ ವೀಡಿಯೋ ನಾನು ತೆಗಿಯೋವಾಗ ಇದೆಲ್ಲ ಏನೂ ಇಡಲ್ಲ, ಜಸ್ಟ್ ಅವ್ನು ನಾರ್ಮಲ್ ಪೂಜೆ ಮಾಡೋ ಥರ ಇರ್ತೀನಿ. ಅದರಿಂದ ಇಷ್ಟು ಕಷ್ಟ ಇರುತ್ತೆ. ನಾವು ನೆಮ್ಮದಿಯಾಗಿ ಪೂಜೆ ಮಾಡಿದ್ಮೇಲೆ ಅವನ ಕೈಯಲ್ಲೂ ಪೂಜೆ ಮಾಡಿಸೋವಾಗ ಬೇಕಾಗಿ ಎತ್ಕೊಂಡೋಗಿ ಊದ್ಕಡ್ಡಿನ ಹಚ್ಕೊತಾನೆ ಬೆಂಕಿ. ನಮಗೆ ಭಯ ಎಲ್ಲ ಅದು ಬೆಂಕಿ ಅಲ್ವಾ, ಅವ್ನ ಕೈ ತಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಅವರಿಬ್ಬರು ಪೂಜೆ ಮಾಡಿದ್ದಾದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ.
ನೀವು ನೋಡ್ಬೋದು, ಅಂದರೆ ನಾರ್ಮಲಾಗಿ ನಾವು ರೆಗ್ಯುಲರಾಗಿ ಪೂಜೆ ಮಾಡೋಕ್ಕಿಂತ ಡೈಲಿ ಈ ಥರ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ರೆ ಇದೇ ಒಂಥರ ಡಿಫ್ರೆಂಟ್ ಫೀಲಿಂಗು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಷ್ಟೊಂದು ಗಾಳಿಯಲ್ಲಿ ನಮ್ಮ ಮನೆ ಹತ್ರ ಈ ಥರ ದೀಪಗಳು ಉರಿಯೋದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ನನಗಂತೂ ನೈಟ್ ಟೈಮು ದೀಪ ಹಚ್ಚೋ ಆ 9 ದಿನವೂ ನಾನು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದ್ರೂ ಅದು ಉರಿತಾ ಇರುತ್ತಲ್ವ, ಚೆನ್ನಾಗಿ ಅನಿಸುತ್ತೆ. ಈ ಕತ್ತಲಲ್ಲಿ ಅಲ್ಲಿ ಮಾತ್ರ ದೀಪಗಳು ಆ ಥರ. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ಇವರು ಕುಂಕುಮ ಎಲ್ಲ ಇಟ್ಕೊಂಬಂದರು. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ನೆಕ್ಸ್ಟ್ ಅಡುಗೆ ವಿಷಯಕ್ಕೆ. ಸಾರೆಲ್ಲ ರೆಡಿ ಆಗಿತ್ತು, ಅಂದರೆ ಎಲ್ಲ ಬಾಯ್ಲ್ ಆಗಿತ್ತು. ಸೊಪ್ಪು ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರೆ ಸಾರೂ ರೆಡಿ ಆಗುತ್ತೆ. ಆ್ಯಂಡ್ ರೈಸ್ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಸೊ ಊಟದ ಕೆಲಸ ಎಲ್ಲ ಮುಗೀತು. ಬಟ್ ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣಿಂದ ಮಾಡಿರೋದ್ರಿಂದ ಅಷ್ಟೊಂದು ಏನು ಪಾತ್ರೆಗಳಿಲ್ಲ, ಸ್ವಲ್ಪ ಅಷ್ಟೇ ಅಡುಗೆ ಮಾಡಿರುವಂಥ ಪಾತ್ರೆಗಳು ಬಿದ್ದಿತ್ತಲ್ವ. ಸೊ ಆ ವೆಸಲ್ಸ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ನಾನು ಏನಾದರೂ ವೆಸಲ್ಸ್ ಎಲ್ಲ ವಾಶ್ ಮಾಡ್ದಿರ ಎಲ್ಲಿಂದ ಅಲ್ಲಿ ಹಂಗೆ ಇಟ್ಬಿಟ್ಟಿದ್ದೀನಿ ಅಂದರೆ ಮತ್ತೆ ಬೆಳಗ್ಗೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ 6:30ಗೆಲ್ಲ ಅವ್ರ ವರ್ಕಿಗೆ ಹೋಗ್ತಾರಲ್ವ. ಹಾಗಾಗಿ ಮಗುನ ಇಟ್ಕೊಂಡು ಈ ಮನೇಲಿ ಎಲ್ಲ ಕೆಲಸಗಳು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಹಾಗಾಗಿ ನೈಟೇ ಅವ್ರು ಇರೋವಾಗ ಮಗುನ ನೋಡ್ಕೊಳ್ಳೋವಾಗೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ನೀವು ನೋಡೋದೇ ಆದರೆ ಸ್ವಲ್ಪ ಸಾರಿಗೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನು ಇದು ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ. ಹಂಗಾಗಿ ಯಾವುದೇ ಥರ ರೆಸಿಪಿ ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಜಸ್ಟ್ ನಾನು ಮಾಡ್ತಾ ಇರುವಂಥ ಕೆಲಸನ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅಡುಗೆ ಕೆಲಸನೂ ಒಂದು ಕಡೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಹಂಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಮತ್ತೆ ನನಗೆ ನಾಳೆ ಬೆಳಗ್ಗೆ ಕೆಲಸ ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ವೀಡಿಯೋಗೆ ಬರೋದಾದರೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾರಿಗೆ. ಸೊಪ್ಪು ಸಾರಂತೂ ನನಗೆ ಫೇವ್ರೇಟ್. ಅದರಲ್ಲೂ ಪಾಲಕ್ ಸೊಪ್ಪು ಫ್ರೆಶ್ಶಾಗಿ ಸಿಗೋವಂಥದ್ದು ಅವಾಗೇ ಕಿತ್ಕೊಂಬಂದು ಅವಾಗೇ ಸಾರು ಮಾಡಿದ್ರೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ನಾನ್ ವೆಜ್ಜು ಕೂಡ ಏನು ಅದ್ರ ಮುಂದೆ ಟೇಸ್ಟ್ ಇದಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ನನಗಂತೂ ಸೊಪ್ಪು ಸಾರು ತುಂಬಾ ಇಷ್ಟ. ಸ್ವಲ್ಪ ಈ ಥರ ಚಟ್ನಿ ಥರ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ನನ್ನ ಫೇವ್ರೆಟ್ ಸಾರು ಆಲ್ರೆಡಿ ಒಂದು 2-3 ಡೇಸೇ ಆಯಿತು ಸೊಪ್ಪು ತಂದು ಎಲ್ಲ ಬಿಡಿಸಿ ಇಟ್ಕೊಂಡು. ಸೊ ಇವಾಗ ನಾನು ಅದನ್ನು ಸಾರೆಲ್ಲ ಒಗ್ಗರಣೆ ಹಾಕಿ ಇಟ್ಬಿಟ್ಟು ನಾನು ಹೇಳ್ದಂಗೆ ಸ್ವಲ್ಪ ವೆಸಲ್ಸ್ ಇದ್ದಾವಾಗೇ ಆವಾಗಿಂದ ಅವಾಗೆ ಹಂಗೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ನೋಡೋಕ್ಕಂತೂ ಏನು ಪಾತ್ರೆನೇ ಇಲ್ಲ ಅಂತ ಅನ್ನೋ ಥರ ಇರುತ್ತೆ. ಬಟ್ ಒನ್ಸ್ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡು ವಾಶ್ ಮಾಡೋಕ್ಕೆ ಹೋದವಾಗೆ ನಮ್ಗೆ ಅರ್ಥ ಆಗುತ್ತೆ ಎಷ್ಟೊಂದು ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಮನೇಲಿರೋ ಅಂಥವ್ರಿಗೆ, ಮನೇಲಿ ಕೆಲಸ ಮಾಡೋ ಅಂಥವ್ರಿಗೆಲ್ಲರಿಗೂ ಈ ಒಂದು ವಿಷಯಕ್ಕೆ ಕನೆಕ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ ಬಿಡು, 2 ಇದೆ 3 ಇದೆ ತೊಳ್ಕೊಳ್ಳೋಣ ಆ ಥರ ಫೀಲಲ್ಲಿ ಇರ್ತೀವಿ. ಒನ್ಸ್ ಎಲ್ಲ ಕೆಲಸ ಆದಮೇಲೆ ಅಲ್ಲಿರೋದು ಇಲ್ಲಿರೋದು ಎಲ್ಲ ಪಾತ್ರೆಗಳು ಎತ್ಕೊಂಡೋಗಿ ವಾಶ್ ಮಾಡೋಣ ಅಂತ ಹೋಗಿದ ತಕ್ಷಣವೇ ನಮ್ಗೆ ಅರ್ಥ ಆಗುತ್ತೆ ಎಷ್ಟೊಂದು ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಪಾತ್ರೆಗಳೆಲ್ಲ ಮುಗಿಸ್ಕೊಂಡು ಎಲ್ಲ ವಾಶ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮಾಡಿ ಇವತ್ತಿನ ಡೇನ ಎಂಡ್ ಮಾಡ್ತೀವಿ ನಾವು. ಆ್ಯಂಡ್ ಪೂಜೆ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ನಿಮಗೆಲ್ಲ ಈ ನವರಾತ್ರಿ ಹೆಂಗಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ. ಇನ್ನೊಂದು ವಿಷಯ ನಾನಿಲ್ಲಿ ಹೇಳಬೇಕು ಏನು ಅಂತ ಹೇಳಿದ್ರೆ, ನಾನು ನಿಜವಾಗ್ಲೂ ಅಂದರೆ ದೇವ್ರನ್ನ ನಂಬಲ್ಲ ಅಂತಲೂ ಅಲ್ಲ, ನಂಬ್ತೀನಿ ಅದರಲ್ಲೇ ಇರ್ತೀನಿ ಯಾವಾಗಲೂ ಅಂತ ಅಲ್ಲ. ನನ್ನ ಮನಸ್ಸಿಗೆ ಹೆಂಗೆ ಅಂತಂದರೆ ನನಗೆ ಸ್ವಲ್ಪ ಪೀಸ್, ನನಗೆ ಸ್ವಲ್ಪ ನೆಮ್ಮದಿ ಬೇಕು, ನನಗೆ ಸ್ವಲ್ಪ ಏನಾದರೂ ಪೀಸಾಗಿ ನಾನೇ ಒಂದು ಇದ್ರಾಗಿ ಇರಬೇಕು ಹಂಗೆ ಅನ್ನಿಸ್ದವಾಗ ನಾನು ಚೂಸ್ ಮಾಡ್ಕೊಳ್ಳೋ ಅಂಥದ್ದೇ ಪೂಜೆ ಮಾಡೋದು. ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ, ಒಂಥರ ಪೀಸ್ ಆಫ್ ಮೈಂಡ್ ನನಗೆ ಸಿಗುತ್ತೆ. ಆ್ಯಂಡ್ ಇದು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನರ ನಿಜ ಸ್ವರೂಪನ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಾನು. ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತಿನ ಡೇ ಹಿಂಗಿತ್ತು. ನಮ್ಮ ಪೂಜೆ ಎಲ್ಲ ಸಕ್ಸಸ್ಫುಲ್ಲಾಗಿ ಈ ಥರ ಮಾಡ್ಕೊಂಡ್ವಿ ನಾವು. ನೀವೆಲ್ಲ ಯಾವ ಥರ ನಿಮ್ಮ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಆ್ಯಂಡ್ ಇವತ್ತಿನ ಊಟ ಬಂದುಬಿಟ್ಟು ನಾನು ಸೊಪ್ಪು ಸಾರು ರೈಸು ಮಾಡಿದ್ದೆ, ಆಲ್ರೆಡಿ ತೋರಿಸಿದೆ. ಈ ಅಡುಗೆ ಆಗಿದೆ, ಸೊ ಊಟ ಮಾಡಬೇಕಿನ್ನ. ಸೊ ತೋರಿಸಿಲ್ಲ ಅಂತ ಹೇಳಿದ್ರೆ ಆದರೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಲ್ಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಡೈಲಿ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ
ಮಾಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಒನ್ಸ್ ಅಗೇನ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.